ನಮಸ್ಕಾರ ವೀಕ್ಷಕರೇ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ್ಮೇಲೆ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬದಲಾವಣೆ ಆಗುವುದು ಗ್ಯಾರಂಟಿ. ಜಾತಿ ಸಮೀಕರಣದಲ್ಲಿ ಬದಲಾವಣೆ ಆಗುತ್ತೆ. ಅದೇ ರೀತಿ ಪ್ರಾದೇಶಿಕ ಲೆಕ್ಕಾಚಾರಗಳು ಕೂಡ ಬದಲಾವಣೆ ಆಗಲಿವೆ. ನೋಡಿ, ಇಲ್ಲಿವರೆಗೂ ಸಿಎಂ ಸಿದ್ದರಾಮಯ್ಯ ಇರುವವರೆಗೂ ಬಿಜೆಪಿಗೆ ಬಹುದೊಡ್ಡ ಅಸ್ತ್ರ ಅದು ಓಲೈಕೆ ರಾಜಕಾರಣ ಆಗಿತ್ತು. ಆದ್ರೆ ಇನ್ನೀಗ ಬಿಜೆಪಿ ಕೂಡ ತನ್ನ ತಂತ್ರಗಾರಿಕೆಯನ್ನು, ತನ್ನ ರಣತಂತ್ರವನ್ನು ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಯಾವ ರೀತಿಯ ತಂತ್ರ ರೂಪಿಸಬೇಕು ಎಂಬ ಕುರಿತು ಆಲೋಚನೆ ಮಾಡ್ತಿದೆ ಪ್ರತಿಪಕ್ಷ ಬಿಜೆಪಿ. ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಜೆಡಿಎಸ್ ನ ಮುಂದಿನ ನಡೆ ಏನಾಗಿರುತ್ತೆ ನೋಡಿ. ಒಕ್ಕಲಿಗ ಸಮುದಾಯದ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ್ಮೇಲೆ ಜೆಡಿಎಸ್ ನಲ್ಲಿ ಒಂದಷ್ಟು ತಳಮಳ ಆತಂಕ ಕೂಡ ಶುರುವಾಗಿದೆ. ಯಾಕಂದ್ರೆ ಇಲ್ಲಿ ಒಕ್ಕಲಿಗ ನಾಯಕತ್ವಕ್ಕಾಗಿ ಪೈಪೋಟಿ ಇದೆ. ಅದೇ ರೀತಿ ಹಳೆ ಮೈಸೂರು ಭಾಗದಲ್ಲಿ ಈಗಾಗಲೇ ಕಾಂಗ್ರೆಸ್ 2023 ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ. ಹೀಗಾಗಿ ಜೆಡಿಎಸ್ ನ ಮುಂದಿನ ನಡೆ ಏನು? ಕೇಂದ್ರ ಸಚಿವರಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಮತ್ತೆ ಎಂಟ್ರಿ ಕೊಡ್ತಾರಾ? ಆಕ್ರಮಣಕಾರಿಯಾಗಿರುವ ಕಾಂಗ್ರೆಸ್ ಅನ್ನು ಜೆಡಿಎಸ್ ನಾಯಕರು ಹೇಗೆ ಎದುರಿಸ್ತಾರೆ? ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರುವುದಕ್ಕೆ 3 ಕಾರಣಗಳಿವೆ. ಆ 3 ಕಾರಣಗಳು ಏನಪ್ಪಾ ಅಂದ್ರೆ, ಮೊದಲನೇದಾಗಿ ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ್ಮೇಲೆ ಬಹುತೇಕ ಜೆಡಿಎಸ್ ನಲ್ಲಿ ಒಂದಷ್ಟು ತಲ್ಲಣ ಶುರುವಾಗಿದೆ. ಯಾಕಂದ್ರೆ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕ ಡಿ.ಕೆ. ಶಿವಕುಮಾರ್ ಅವರು ಕಳೆದ 2023 ವಿಧಾನಸಭೆ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ 23ಕ್ಕಿಂತ ಹೆಚ್ಚಿನ ಸ್ಥಾನವನ್ನು ಕಾಂಗ್ರೆಸ್ ಗೆದ್ದಿದೆ. ಇದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ, 2023 ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಏನ್ ಹೇಳ್ತಿದ್ರು, ನನಗೆ ಪೇಪರ್ ಪೆನ್ನು ಕೊಡಿ ಅಂತ ಒಂದು ಹೇಳಿಕೆಯನ್ನು ನೀಡ್ತಿದ್ರು. ಈ ಮೂಲಕ ನನ್ನನ್ನು ಸಿಎಂ ಮಾಡಿ ಅಂತ ಪರೋಕ್ಷವಾಗಿ ಹೇಳ್ತಿದ್ರು. ಹೀಗಾಗಿ ಬಹುತೇಕ 23 ವಿಧಾನಸಭೆ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಡಿ.ಕೆ. ಶಿವಕುಮಾರ್ ಅವರನ್ನು ಬೆಂಬಲಿಸಿತ್ತು. ಆದ್ರೀಗ ಡಿ.ಕೆ. ಶಿವಕುಮಾರ್ ಅವರೇ ಸಿಎಂ ಆಗಿರುವುದರಿಂದ ಮತ್ತು ಸಮುದಾಯದ ಮೇಲೆ ಹಿಡಿತ ಪ್ರಭಾವ ಹೆಚ್ಚಾಗ್ತಾನೆ ಹೋಗುತ್ತೆ. ಇದು ಎಲ್ಲೋ ಒಂದ್ ಕಡೆ ಜೆಡಿಎಸ್ಗೆ ಆತಂಕ ತರುವ ವಿಚಾರವಾಗಿದೆ. ಪಕ್ಷ ಸಂಘಟಿಸುವಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಬಿಜಿ ಆಗಿದ್ದಾರೆ. ಆದ್ರೆ ಅವರಿಗೆ ಅನುಭವ ಸಾಲದು. ಹೀಗಾಗಿ ಪಕ್ಷ ಸಂಘಟನೆಯನ್ನು ಚುರುಕುಗೊಳಿಸಬೇಕಂದ್ರೆ ಅದೇ ರೀತಿ ಆಕ್ರಮಣಕಾರಿಯಾಗಿರುವ ಕಾಂಗ್ರೆಸ್ ಅನ್ನು ಹಿಮ್ಮೆಟ್ಟಿಸಿ ಜೆಡಿಎಸ್ ಅನ್ನು ಬಲಿಷ್ಠವಾಗಿ ಕಟ್ಟಬೇಕಂದ್ರೆ ಅದು ಎಚ್.ಡಿ. ಕುಮಾರಸ್ವಾಮಿ ಅವರ ಉಪಸ್ಥಿತಿಯನ್ನು ಕೇಳುತ್ತದೆ. ಇದರಿಂದಾಗಿ ಬಹುತೇಕ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡುವುದು ಗ್ಯಾರಂಟಿ ಎಂಬ ಮಾತುಗಳು ಕೂಡ ರಾಜ್ಯ ರಾಜಕಾರಣದಲ್ಲಿ ಹರಿದಾಡ್ತಿವೆ. ಯಾವುದ ಕಾರಣಕ್ಕಪ್ಪ ಅಂದ್ರೆ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಜೆಡಿಎಸ್ ನಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಸಮುದಾಯದ ಮತಗಳು ಒಡೆದು ಹೋಗುತ್ತವೆ. ಯಾರು ಹಿಡಿದುಕೊಳ್ತಾರೆ? ಈಗಾಗಲೇ ನೋಡಿ, ಡಿ.ಕೆ. ಶಿವಕುಮಾರ್ ಅವರ ಅಗ್ರೆಸಿವ್ನೆಸ್ ಇದೆಯಲ್ಲ, ಆಕ್ರಮಣಕಾರಿ ನೀತಿ ಇದೆಯಲ್ಲ, ಅದು ಭಾರಿ ಆತಂಕ ಹುಟ್ಟಿಸುವಂತದ್ದು. ಅದು ಜೆಡಿಎಸ್ಗೆ, ವಿಶೇಷವಾಗಿ ಜೆಡಿಎಸ್ಗೆ. ಹೀಗಾಗಿ ತನ್ನ ಶಾಸಕರನ್ನು ಉಳಿಸಿಕೊಳ್ಳುವುದಿರಲಿ, ಅದೇ ರೀತಿ ಮತ ಬ್ಯಾಂಕ್ ಅನ್ನು ಉಳಿಸಿಕೊಳ್ಳಬೇಕು, ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಬೇಕಂದ್ರೆ ಕುಮಾರಸ್ವಾಮಿ ಅವರ ಅಗತ್ಯತೆ ಇವತ್ತು ಜೆಡಿಎಸ್ಗೆ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಯೋಚನೆ ಮಾಡುವ ಸಂದರ್ಭ ಬಂದಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬಹುತೇಕ 2027 ನಂತರ ಬರುವುದಕ್ಕೆ ಒಂದು ಮನಸ್ಸು ಕೂಡ ಮಾಡಬಹುದು. ಯಾಕಂದ್ರೆ ಈಗಾಗಲೇ ನೋಡಿ, ಡಿ.ಕೆ. ಶಿವಕುಮಾರ್ ಸಿಎಂ ಆಗಿರುವುದರಿಂದ ಇಲ್ಲಿ ಒಕ್ಕಲಿಗ ನಾಯಕತ್ವದ ಫೈಟ್ ಅಂದ್ರೆ ಒಕ್ಕಲಿಗ ಸಮುದಾಯದ ನಾಯಕತ್ವ ಯಾರ ಬಳಿ ಇಲ್ಲಿದೆ ಅಂದ್ರೆ, ಇಲ್ಲಿವರೆಗೂ ಕೂಡ ಎಚ್.ಡಿ. ದೇವೇಗೌಡ, ಎಚ್.ಡಿ. ಕುಮಾರಸ್ವಾಮಿ ಅಂದ್ರೆ ಒಕ್ಕಲಿಗ ಸಮುದಾಯ ತಮ್ಮ ಪ್ರಭಾವಿ ನಾಯಕರು. ಒಕ್ಕಲಿಗ ಸಮುದಾಯ ಭಾವಿಸಿದೆ ಏನಪ್ಪಾ ಅಂದ್ರೆ, ಎಚ್.ಡಿ. ದೇವೇಗೌಡರು, ಎಚ್.ಡಿ. ಕುಮಾರಸ್ವಾಮಿ ಅವರು ನಮ್ಮ ನಾಯಕರು ಅಂತ ನಂಬಿದೆ ಮತ್ತು ಭಾವಿಸಿದ ಕೂಡ ಹೌದು. ಮತ್ತು ಆ ಭಾಗಕ್ಕೆ ಹಲವಾರು ಯೋಜನೆಗಳನ್ನು ಕೊಟ್ಟು ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಕೂಡ ಹೌದು. ಆದ್ರೆ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಬಂದ ಮೇಲೆ ಇಲ್ಲಿ ಪೈಪೋಟಿ ನಡೆಯುತ್ತೆ. ಒಕ್ಕಲಿಗ ಸಮುದಾಯದ ನಾಯಕ ಯಾರಾಗಬೇಕು, ನಾವಾಗಬೇಕು, ತಾವಾಗಬೇಕು ಎಂಬ ಪೈಪೋಟಿ ಸಹಜವಾಗಿ ಬರುತ್ತೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಕಳೆದ ಬಾರಿ ಏನ್ ಹೇಳ್ತಿದ್ರು, ನನಗೆ ಪೆನ್ನು ಪೇಪರ್ ಕೊಡಿ, ನಾನು ಮುಂದಿನ ಸಿಎಂ ಆಗ್ತೇನೆ ಅನ್ನೋದಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಸಮುದಾಯ ಬೆಂಬಲಿಸಿತ್ತು. ಹೀಗಾಗಿ ಈ ಪೈಪೋಟಿ, ಈ ನಾಯಕತ್ವಕ್ಕೂ ಕೂಡ ಇಬ್ಬರು ನಾಯಕರ ನಡುವೆ ಪೈಪೋಟಿ ಏರ್ಪಡುವುದು ಗ್ಯಾರಂಟಿ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ಒಕ್ಕಲಿಗ ಸಮುದಾಯದ ನಾಯಕ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ.
ಈ ಒಂದು ಪೈಪೋಟಿಯಲ್ಲಿ ತಮ್ಮ ಅಸ್ತಿತ್ವ, ತಮ್ಮ ನಾಯಕತ್ವವನ್ನು ಉಳಿಸಿಕೊಳ್ಬೇಕಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರುವ ಅನಿವಾರ್ಯತೆ ಕೂಡ ಇದೆ ಎಂಬುದು ಜೆಡಿಎಸ್ ಕಾರ್ಯಕರ್ತರ ಅಭಿಪ್ರಾಯ. ನೋಡಿ, ಡಿ ಕೆ ಶಿವಕುಮಾರ್ ಅವರ ಸಂಘಟನೆ ಹೇಗಿದೆ ಅಂದ್ರೆ ಅವರು ಆಕ್ರಮಣಶೀಲರು, ಅವರ ಪ್ರತಿಯೊಂದು ನಡೆ ಕೂಡ ಆಕ್ರಮಣಕಾರಿಯಾಗಿರುತ್ತೆ. ಹೀಗಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಆಕ್ರಮಣಕಾರಿ ನಡೆಯನ್ನು ಹೇಗೆ ಎದುರಿಸುತ್ತೆ ಜೆಡಿಎಸ್, ಅದೇ ರೀತಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಹುತೇಕ 2027 ನಂತರ ಅಂದ್ರೆ 2028 ವಿಧಾನಸಭೆ ಚುನಾವಣೆಗೆ ಇನ್ನೂ 5-6 ತಿಂಗಳು ಬಾಕಿ ಇರುವ ಮುನ್ನ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಎಂಬ ಮಾತುಗಳು ಕೂಡ ಹರಿದಾಡ್ತಿವೆ. ಅದೇ ರೀತಿ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಎಂಬುದಕ್ಕೆ ಮೂರನೇ ಕಾರಣ ಏನಪ್ಪಾ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷದ ಪ್ರಾಬಲ್ಯವನ್ನು ಉಳಿಸಿಕೊಳ್ಳೋದು. ನೋಡಿ, ಹಳೆ ಮೈಸೂರು ಭಾಗದಲ್ಲಿ 60ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಬಹುತೇಕ ಈ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ 40ರಿಂದ 45 ಕ್ಷೇತ್ರಗಳಲ್ಲಿ ಜೆಡಿಎಸ್ ತನ್ನದೇ ಆದ ಪ್ರಾಬಲ್ಯವನ್ನು ಹೊಂದಿದೆ. ಈ ಪ್ರಭಾವವನ್ನು ಮುಂದುವರಿಸಬೇಕು, ಅದೇ ರೀತಿ ಅಧಿಕಾರ ಹಿಡಿಬೇಕು ಈ 2028 ಅಂದ್ರೆ ಅತಿ ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂದ್ರೆ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕು, ಪಕ್ಷದ ಪ್ರಭಾವವನ್ನು ಉಳಿಸಿಕೊಳ್ಬೇಕು, ಅದೇ ರೀತಿ ಸಂಘಟನೆಯನ್ನು ಉಳಿಸಿಕೊಳ್ಬೇಕಂದ್ರೆ ಅದು ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಮಾತ್ರ ಸಾಧ್ಯ. ಸದ್ಯದ ಮಟ್ಟಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಅಷ್ಟೊಂದು ಪಕ್ವವಾಗಿಲ್ಲ, ಅವರು ಇನ್ನು ಹೆಂಗಿದ್ದಾರೆ ಈಗಿನ ರಾಜಕಾರಣಕ್ಕೆ, ಅದರಲ್ಲಿ ವಿಶೇಷವಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಎದುರಿಗೆ ಅವರು ಎದುರಿಸುವುದಕ್ಕೆ ಸಾಧ್ಯವಾಗದೇ ಇರಬಹುದು. ಆಕ್ರಮಣಕಾರಿ ನೀತಿ, ಇವರ ಮೃದು ನಿಲುವುಗಳಿದಾವಲ್ಲ, ಅದು ಸಾಧ್ಯವಾಗದೇ ಇರಬಹುದು. ಎಚ್ ಡಿ ಕುಮಾರಸ್ವಾಮಿ ಅವರು ಎಂಟ್ರಿ ಕೊಟ್ರೆ ಜೆಡಿಎಸ್ಗೆ ಮತ್ತೆ ಬಲ ಬರುತ್ತೆ ಮತ್ತು ಪ್ರಾದೇಶಿಕವಾಗಿ ಪಕ್ಷ ಸಂಘಟನೆ ಮಾಡುವುದಕ್ಕೆ ಅನುಕೂಲವಾಗುತ್ತೆ, ಕಾರ್ಯಕರ್ತರನ್ನು ಉಳಿಸಿಕೊಳ್ಳುವುದಕ್ಕೆ ಅನುಕೂಲವಾಗುತ್ತೆ, ನಾಯಕರು ಮುಖಂಡರನ್ನು ಉಳಿಸಿಕೊಳ್ಳುವುದಕ್ಕೆ ಅನುಕೂಲವಾಗುತ್ತೆ. ಯಾಕಂದ್ರೆ ಈಗಾಗಲೇ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಜೆಡಿಎಸ್ ನಾಯಕರಿಗೆ, ಮುಖಂಡರಿಗೆ ಗಾಳ ಹಾಕುವುದು ಸಹಜವಾದ ಪ್ರಕ್ರಿಯೆ. ಹೀಗಾಗಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಕೊಟ್ಟರೆ ಇವೆಲ್ಲಕ್ಕೂ ಬ್ರೇಕ್ ಬೀಳುತ್ತೆ. ಅಷ್ಟೇ ಅಲ್ಲ, ಪಕ್ಷ ಸಂಘಟನೆಗೆ ಅನುಕೂಲವಾಗುತ್ತೆ ಮತ್ತು ಹಳೆ ಮೈಸೂರು ಭಾಗದಲ್ಲಿ ತನ್ನ ಪ್ರಾಬಲ್ಯವನ್ನು ಉಳಿಸಿಕೊಂಡು 2028 ವಿಧಾನಸಭೆ ಚುನಾವಣೆಯಲ್ಲಿ ಮೈತ್ರಿಕೂಟದೊಂದಿಗೆ ಎದುರಿಸಿದಾಗ ಬಹುತೇಕ ಇಲ್ಲಿ ಒಂದಷ್ಟು ಬದಲಾವಣೆಯನ್ನು ಕೂಡ ನಿರೀಕ್ಷಿಸಬಹುದು. ಒಟ್ಟಾರೆಯಾಗಿ ಪ್ರಭಾವಿ ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಒಂದಷ್ಟು ಜಾತಿ ಸಮೀಕರಣಗಳು, ಅದೇ ರೀತಿ ಪ್ರಾದೇಶಿಕ ಲೆಕ್ಕಾಚಾರಗಳು ಬದಲಾಗಲಿವೆ. ಬಹುತೇಕ ಅದು ಇಂಪ್ಯಾಕ್ಟ್ ಏನಿದೆಯಲ್ಲ ಜೆಡಿಎಸ್ಗೆ ತಟ್ಟುವ ಸಾಧ್ಯತೆ ಹೆಚ್ಚು. ಅದೇ ರೀತಿ ಇಂಥ ಒಂದು ಇಂಪ್ಯಾಕ್ಟ್ಗೆ ಜೆಡಿಎಸ್ ಹೇಗೆ ಪ್ರತಿಕ್ರಿಯೆ ಕೊಡುತ್ತೆ, ಪಕ್ಷ ಹೇಗೆ ಸಂಘಟನೆ ಮಾಡುತ್ತೆ, ಎಚ್ ಡಿ ಕುಮಾರಸ್ವಾಮಿ ಮರಳಿ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಎಂಬ ಕುತೂಹಲದ ಪ್ರಶ್ನೆಗಳು ಕೂಡ ಇವೆ. ಅದೇ ರೀತಿ ಪ್ರತಿಪಕ್ಷವಾಗಿರತಕ್ಕಂಥ ಬಿಜೆಪಿ ಯಾವ ರೀತಿಯ ತಂತ್ರಗಾರಿಕೆಯನ್ನು ಅನುಸರಿಸುತ್ತೆ ಎಂಬುದು ಕೂಡ ಕುತೂಹಲ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.